ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಚಂಡ ಪ್ರಚಂಡ ಗಂಡರ ಗಂಡ ರುಂಡ ಮಾಲೆ ಧರಿಸಿ ನಿಂತೋನಿ ರುದ್ರಕಾಳಿ ಮಗನು ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯು ನೀನಯ್ಯ, ರುದ್ರಕಾಳಿ ಮಗನು ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯು ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ, ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ ಶಿವಯಜ್ಞ ರೂಢಿಗೆ ತಂದೇನಿ. ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ, ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ ಶಿವಯಜ್ಞ ರೂಢಿಗೆ ತಂದೇನಿ. ಕುಕ್ಕುಳವ ಹೊತ್ತೇನಿ ಒಡಪುಗಳ ನುಡಿದೇನಿ, ಪುರವಂತ ಹೆಸರನ್ನು ಶಿವನಿಂದ ಪಡೆದೇನಿ, ಶಿವಲೋಕದಿ ಘನವೀರನು ಎನ್ನುವಂಥ ಪಟ್ಟ ಕಟ್ಟಿಕೊಂಡು ಮಿರಿದೆ ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ, ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಅಗ್ನಿದೇವ ನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ, ಸೂರ್ಯದೇವ ಹಲ್ಲನು ಮುರಿದೇನಿ, ಮುಳ್ಳಾವುಗೆ ಮಿಟ್ಟಿ ನಿಂತೇನಿ ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಅಗ್ನಿದೇವ ನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ, ಸೂರ್ಯದೇವ ಹಲ್ಲನು ಮುರಿದೇನಿ, ಮುಳ್ಳಾವುಗೆ ಮೆಟ್ಟಿ ನಿಂತೇನಿ ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಚರ್ಮದಿಂದ ವಾದ್ಯಗಳ ಮಾಡಿದವನು ನೀನಯ್ಯ, ವೀರಶೈವ ಧರ್ಮವನು ಸಾರಿದವನು ನೀನಯ್ಯ, ಶರಣೆನ್ನುತ್ತ ಬಳಿ ಬಂದೆವು ಸಲಹಯ್ಯ ಕೊಡಚಿ ಕ್ಷೇತ್ರ ವೀರಭದ್ರ. ಚೋಳರ ಕಾಲದ ದೇವಸ್ಥಾನ ಇದು, ವೀರಭದ್ರೇಶ್ವರ ಅಂತ ಇದೆ ಹೆಸರು. ವರ್ಷಕ್ಕೊಮ್ಮೆ ಒಂದು ಶಿವರಾತ್ರಿ ಕಳೆದು 11 ದಿವಸಕ್ಕೆ ಒಂದು ರಥೋತ್ಸವ ಅಂತ ಬರುತ್ತೆ. ಇದು ದಶಮಿ ಯಾವಾಗ ಹುಟ್ಟುತ್ತೆ ಅವತ್ತು ದಿವಸ ಬರುತ್ತೆ. ಅದರಿಂದ ಇದನ್ನು ವಿಜೃಂಭಣೆಯಿಂದ ರಥೋತ್ಸವ ಬೆಳೆಸ್ತೀವಿ. ಆದರೆ ಒಂದು 5,000 ಜನ ಗಂಟ ಊಟ ಮಾಡ್ತಾರೆ. ಸ್ಥಾಪನೆ ಆಗಿದ್ದು ಅವಾಗ್ಲಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಮಗೆ ತಿಳುವಳಿಕೆಯಿಂದ ಬಂದಾದ್ಮೇಲೆ ಈಗ ಒಂದು 10 ವರ್ಷದಿಂದ ನಮ್ಗೆ ತಿಳುವಳಿಕೆ ಬಂದಿದೆ ಅಷ್ಟೇ. ಅಲ್ಲಿಂದ ಹಿಂದಿನ ಕಾಲದವ್ರು ನಡೆಸ್ಕೊಂಡ್ ಬಂದಿದ್ದಾರೆ. ಈಗ ಒಂದು ಚೌಟ್ರಿ ಅಂತ ಮಾಡಿದ್ದೀವಿ. ಅದರಿಂದ ನಾವು ದಾಸೋಹದ ವ್ಯವಸ್ಥೆ ಮಾಡಿ ಅನ್ನ ದಾಸೋಹ ಒಂದು 5,000 ಜನ ಊಟ ಮಾಡ್ತಾರೆ. ಬಹಳ ಪ್ರಮುಖವಾದಂಥ ಆಕರ್ಷಣೆ ಯಾವುದಿರುತ್ತೆ ಸರ್? ರಥ ಮತ್ತು ವೀರಭದ್ರೇಶ್ವರ. ವೀರಭದ್ರೇಶ್ವರ ಆಕರ್ಷಣೆ. ಈ ಕಡೆ ಸೋಮೇಶ್ವರ ದೇವಸ್ಥಾನ ಇದೆ, ಆ ಕಡೆ ವೀರಭದ್ರೇಶ್ವರ ದೇವಸ್ಥಾನ. ವರ್ಷಕ್ಕೊಂದ್ಸತಿ ರಥೋತ್ಸವ ನಡೀತದೆ.